ಓಂ ಗಂ ಗಣಪತಿಯೇ ನಮಃ. ಇವತ್ತು ವರ್ಷದ ಮೊದಲನೆಯ ಸಂಕಷ್ಟಿ, ಅಂಗಾರಕ ಸಂಕಷ್ಟಿ ಬಂದಿದೆ. ತುಂಬ ಒಳ್ಳೆಯದು. ಈ ಅಂಗಾರಕ ಸಂಕಷ್ಟಿ ಎಂದರೆ ಏನು? ಅಂಗಾರಕ ಸಂಕಷ್ಟಿ ಎಂದರೆ ಮಂಗಳವಾರ ದಿನ ಬರುವ ಸಂಕಷ್ಟಿಗೆ ಅಂಗಾರಕ ಸಂಕಷ್ಟಿ ಎನ್ನುವರು. ಈ ಸಂಕಷ್ಟಿಯನ್ನು ಆಚರಿಸುವುದರಿಂದ ಏನು ಫಲ? ಈ ಸಂಕಷ್ಟಿಯನ್ನು ಆಚರಿಸುವುದರಿಂದ ನಾವು ಈ ವರ್ಷದಲ್ಲಿ ಎರಡು ಈ ಮಂಗಳವಾರ ದಿನ ಬರುವ ಸಂಕಷ್ಟಿ ಅಂದರೆ ಅಂಗಾರಕ ಸಂಕಷ್ಟಿ. ಈ ವರ್ಷದಲ್ಲಿ 2 ಸಂಕಷ್ಟಿಯನ್ನು ನಾವು ಆಚರಿಸಿದರೆ ನಾವು ವರ್ಷದಲ್ಲಿ ಬರುವ 12 ಸಂಕಷ್ಟಿಯನ್ನು ಆಚರಿಸಿದ ಫಲ ನಮಗೆ ದೊರೆಯುತ್ತದೆ. ನಾವು ಮತ್ತೆ ತಿಂಗಳು ಸಂಕಷ್ಟಿಯನ್ನು ನಾವು ಮಾಡುವ ಅವಶ್ಯಕತೆ ಇಲ್ಲ. ಈ ವರ್ಷದಲ್ಲಿ 2 ಸಂಕಷ್ಟಿಯನ್ನು ತುಂಬ ನಿಷ್ಠೆಯಿಂದ ಆಚರಿಸಿದರೆ ತುಂಬಾ ಒಳ್ಳೆಯದು. ಎಲ್ಲ ಸಂಕಷ್ಟಿ ಮಾಡಿದ ಪುಣ್ಯ ಫಲ ನಮಗೆ ದೊರೆಯುತ್ತದೆ. ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಈ ಸಂಕಷ್ಟಿ ವ್ರತ ಆಚರಿಸುವುದು ಹೇಗೆ? ಈ ಅಂಗಾರಕ ಸಂಕಷ್ಟಿಯ ದಿನ ನಾವು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಆಮೇಲೆ ಉಪವಾಸವಿದ್ದು ದೇವರಿಗೆ ಪೂಜೆ ಮಾಡುವುದು ಹೇಗೆ ಅಂದರೆ ಗರಿಕೆಯನ್ನು ತರಬೇಕು. ಗರಿಕೆ ಹಾಗೆ ಕೆಂಪು ದಾಸವಾಳ ಹೂವು ಇದ್ದರೆ ತುಂಬಾ ಒಳ್ಳೆಯದು. ಅದು ಸಿಗಲಿಲ್ಲ ಅಂದರೆ ನೀವು ಕೆಂಪು ಹೂವು ಯಾವುದಾದರೂ ಸರಿ, ಅದನ್ನು ನೀವು ದೇವರಿಗೆ ಏರಿಸಬಹುದು. ಆಮೇಲೆ ಪೂಜೆ ಮಾಡಿಕೊಂಡು ನೀವು ಏನಾದರೂ ಹಣ್ಣು ಹಂಪಲು ಹಾಲು ಈ ಥರ ನೀವು ತಿಂದು ಉಪವಾಸ ಮಾಡಬಹುದು. ಉಪವಾಸ ಮಾಡಿದ ನಂತರ ರಾತ್ರಿ ಮತ್ತೆ ಸ್ನಾನ ಮಾಡಿ ನೀವು ಮೋದಕ ಆಗಲಿ ಹಾಗೆ ಪಂಚಕಜ್ಜಾಯ ಆಗಲಿ 2 ಮಾಡಿದರೆ ತುಂಬಾ ಒಳ್ಳೆಯದು. 2 ಮಾಡೋದಕ್ಕೆ ಆಗಿಲ್ಲ ಅಂದರೆ ಪಂಚಕಜ್ಜಾಯ ಒಂದಾದರೂ ಮಾಡಿ ನೀವು ನೈವೇದ್ಯವನ್ನು ಮಾಡಬೇಕು. ಹಾಗೆ ರಾತ್ರಿ ಚಂದ್ರೋದಯ ಆದ ನಂತರ ಚಂದ್ರನ ದರ್ಶನ ಮಾಡಿಕೊಂಡೇ ನೀವು ನಿಮ್ಮ ಉಪವಾಸವನ್ನು ಬಿಡಬೇಕಾಗತ್ತೆ. ಚಂದ್ರನಿಗೆ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಪೂಜೆ ಮಾಡಿಕೊಂಡು ಆದ ಮೇಲೆ ನಿಮ್ಮ ವ್ರತ ಪೂರ್ಣಗೊಳ್ಳುತ್ತದೆ. ಆಮೇಲೆ ನೀವು ಊಟ ಮಾಡಬಹುದು. ಈ ರೀತಿ ನೀವು ಸಂಕಷ್ಟಿಯನ್ನು ಆಚರಿಸಬೇಕು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಎಲ್ಲರ ಒಂದಾಗಿ ನಿನ್ನ ನಮಿಸಿ ನಲಿಯೋದು ಮೋಡೋಕೆ ಚನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನೇ, ಗತಿ ನೀನು ಗಣಪನೇ ಕೈ ಹಿಡಿದು ಎನ್ನ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳನ್ನು ಗೆಲ್ಲುವ ಶಕುತಿ. ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ.
ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಗಣೇಶ ನಿನ್ನ ಮಹಿಮೆ ಅಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಪಾರ್ವತಿ ದೇವಿಯು ಮೈ ಬೆವರಿನಿಂದ ಹುಟ್ಟಿ ಬಂದ ಒಬ್ಬ ಪುಟ್ಟ ಕಂದ, ತಾಯಿ ಮಾತಿನಿಂದ ತಾನು ಬಾಗಿಲ ಕಾಯುತ್ತ ನಿಂತ, ಕೈಲಾಸ ಬಾಗಿಲ ಕಾಯುತ್ತ ನಿಂತ. ಬಂದನಲ್ಲಿಗೆ ಆಗ ಪರಮೇಶ್ವರ, ಕೈಲಾಸದೊಡೆಯ ಶಿವಶಂಕರ. ದಿಟ್ಟತನದಿಂದ ಪುಟ್ಟ ಬಾಲಕನು ತಡೆದು ನಿಲ್ಲಿಸಿದ ಪರಮಶಿವನನ್ನು, 3 ಲೋಕದ ಒಡೆಯ ಪರಶಿವನನ್ನು. ನನ್ನನ್ನೇ ತಡೆಯಲು ಯಾರೆಂದು ನೀನು, ಯಾರಾದರೇನು ಬಿಡಲಾರೆ ನಾನು. ತಾಯಿಯ ಅಪ್ಪಣೆ ಇದು ಎಂದನು, ಕೋಪಗೊಂಡನು ಆ ಶಿವನು. ಪ್ರಚಂಡ ತಾಂಡವ ಭೈರವನು ಶಂಕರನು, ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸಿ, ಸ್ನಾನವ ಮುಗಿಸಿ ಬಂದಳು ಆಗ ಮಂಗಳಾಂಗಿ ಶ್ರೀ ಗೌರಿ. ಅಯ್ಯೋ ಶಿವಶಂಕರ, ಏಕೆ ಕೊಂದಿರಿ ಎನ್ನ ಕಂದನ ಎಂದು ಕಂಬನಿ ಹರಿಸಿದಳು. ಬದುಕಿಸಿ ಎಂದು ಬೇಡಿದಳು. ಉತ್ತರಕ್ಕೆ ತಲೆ ಹಾಕಿ ಮಲಗಿದಂತ ವ್ಯಕ್ತಿಯ ತಲೆಯನ್ನು ಕತ್ತರಿಸಿತ ಎಂದ ಶಂಕರ. ಶಂಕರನ ಕಿಂಕರನು ಆನೆಯ ತಲೆಯೊಂದು ಆಗಲೇ ಕತ್ತರಿಸಿ ತಂದ. ಸತ್ತ ಬಾಲಕನು ಆ ಕಂದ, ಪಾರ್ವತಿಗಾಯಿತು ಆನಂದ. ಅಮ್ಮ ಎನ್ನಲು ಆ ಕಂದ, ಪಾರ್ವತಿಗಾಯಿತು ಆನಂದ. ಗಜವದನ ತಾನಾದ ಲಂಬೋದರ, ಭಕ್ತ ಬಾಂಧವ ದೇವ ವಿಘ್ನೇಶ್ವರ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಯೇ 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 ನಮಃ.
ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ.